ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ಒಂದು ವಿಷಯ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಿಫೋರ್ ಮಿಸ್ಡ್ ಪೀರಿಯಡ್ಸ್. ಅಂದರೆ ಪೀರಿಯಡ್ಸ್ ಡೇಟ್ ಮಿಸ್ ಆಗೋದಕ್ಕೂ ಮೊದಲೇ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿ ಹಾಗೆ ನೀವು ಯಾವ ರೀತಿ ತಿಳ್ಕೊಳ್ಳೋವಂಥದ್ದು, ಯಾವೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿ. ನೀವು ಯೂರಿನ್ ಟೆಸ್ಟನ್ನು ಮಾಡ್ದೇನೆ, ಬ್ಲಡ್ ಟೆಸ್ಟನ್ನು ಮಾಡ್ದೇನೆ, ಅದೆಲ್ಲದಕ್ಕೂ ಮುಂಚೆನೇ ನಿಮಗೆ ಒಂದು ಸಿಂಪ್ಟಮ್ಸಿಂದನೇ ಒಂದು ಪ್ರೆಗ್ನೆನ್ಸಿ ಆಗಿದೆ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಬ್ರೀಸ್ಟ್ ಟೆಂಡರ್ನೆಸ್, ಬ್ರೀಸ್ಟಲ್ಲಿ ಚೇಂಜಸ್ ಬರ್ತಾ ಇರುತ್ತೆ. ಬ್ರೀಸ್ಟ್ ಸೈಜು ಸ್ವಲ್ಪ ದೊಡ್ಡದಾಗಿರೋವಂಥದ್ದು, ಹಾಗೆಯೇ ಬ್ರೀಸ್ಟಲ್ಲಿ ತುಂಬ ಸ್ವಲ್ಪ ಪೇಯ್ನ್, ಸಣ್ಣದಾಗಿ ಒಂದು ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೂಜಿನ ಚುಚ್ಚೋ ಥರ ಒಂದು ಸಣ್ಣದಾದಂಥ ಪೇಯ್ನು ಕಾಮನ್ ಆಗಿ ಬರ್ತಾ ಇರುತ್ತೆ. ಇದು ನೀವು ಪೀರಿಯಡ್ಸ್ ಸ್ಟೇಟ್ ಆಗಿದ್ದ 3ನೇಯಿಂದ 4ನೇ ವಾರ, ಲಾಸ್ಟ್ನೇ ವಾರದಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು. ಪೀರಿಯಡ್ಸ್ ಸ್ಟೇಟ್ ಇನ್ನೊಂದು 7 ಡೇಸ್ ಇದೆ, 5 ಡೇಸ್ ಇದೆ ಅಂದಾಗ ಈ ರೀತಿ ಕಾಣಿಸ್ಕೊಳ್ಳೋ ಅಂಥದ್ದು. ಇದು ಮೊದಲನೇ ಸಿಂಪ್ಟಮು. ಇದು ಖಂಡಿತ ಆಗೇ ಆಗುತ್ತೆ. ನೀವು ಕನ್ಸೀವ್ ಆಗಿದ್ದೀರಾ ಅಂತಂದರೆ ಖಂಡಿತ ಈ ಥರ ಒಂದು ಚೇಂಜಸ್ ಕಾಣಿಸುತ್ತೆ. ಈ ಒಂದು ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಫಸ್ಟ್ ಸಿಂಪ್ಟಮ್ ಇದೇ ರೀತಿಯಾಗಿರುತ್ತೆ. ಸೂಕ್ಷ್ಮವಾಗಿ ಸ್ವಲ್ಪ ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುವಂಥದ್ದು. ಸೆಕೆಂಡ್ ಒನ್, ನಾರ್ಮಲ್ಗಿಂತ ಸ್ವಲ್ಪ ಸುಸ್ತಾಗ್ತಾ ಇರೋವಂಥದ್ದು. ಯಾಕಂದರೆ ಬಾಡಿನಲ್ಲಿ ತುಂಬಾ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗೆ ನಾರ್ಮಲ್ ಆಗಿ ಸುಸ್ತಾಗ್ತಾ ಇರುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ ಅಯ್ಯೋ ಸಾಕಪ್ಪ, ಯಾವ ಕೆಲಸನೂ ಬೇಡ, ಆರಾಮಾಗಿ ಮಲ್ಕೊಂಡ್ರೆ ಸಾಕು ಅನ್ನೋಷ್ಟು ಟಯರ್ಡ್ ಆಗಿರ್ತೀರ ನೀವು, ಯಾಕೆ ಅಂತ ಗೊತ್ತಾಗೋದಿಲ್ಲ. ಸೊ ಆ ರೀತಿಯಾಗಿರುತ್ತೆ. ನೆಕ್ಸ್ಟು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಬಟ್ ವಾಮಿಟ್ ಆಗ್ತಾ ಇರೋದಿಲ್ಲ. ಏನಾದ್ರೂ ಸ್ಮೆಲ್ ಮಾಡಿದಾಗ ನಿಮಗೆ ಇಷ್ಟ ಇಲ್ಲದೆ ಇರೋದಾಗಿರ್ಬೋದು, ಯಾವುದೇ ಒಂದು ಸ್ಮೆಲ್ ಆಗಲಿ ತುಂಬ ಓವರಾಗಿ ನಿಮಗೆ ಸ್ಮೆಲ್ ಬರ್ತಾ ಇರುತ್ತೆ. ಸಣ್ಣದಾಗೆ ಇರುತ್ತೆ ಅದು ಸ್ಮೆಲ್ಲು ಎಲ್ಲರಿಗೂ. ನಿಮಗೆ ಮಾತ್ರ ಅದು ತುಂಬ ಬೇಗ ಆ ಸ್ಮೆಲ್ಲು ದೂರದಲ್ಲಿದ್ರೂ ಕೂಡ ನಿಮಗೆ ಆ ಸ್ಮೆಲ್ ಅಟ್ರಾಕ್ಟ್ ಆಗಿ, ಅಂದರೆ ಆ ಸ್ಮೆಲ್ಲು ಎಷ್ಟು ಇದಾಗುತ್ತೆ ಅಂತಂದರೆ ಅದರಿಂದ ನಿಮಗೆ ವಾಮಿಟ್ ಆಗೋವಂಥ ಚಾನ್ಸಸ್ ಬರುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ, ಆ ರೀತಿಯಾಗಿರುತ್ತೆ. ನೆಕ್ಸ್ಟು ವೈಟ್ ಡಿಸ್ಚಾರ್ಜು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ. ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ನೆಕ್ಸ್ಟು ಪದೇ ಪದೇ ಯೂರಿನ್ ಪಾಸ್ ಮಾಡುವಂಥದ್ದು. ಸೊ ನಾರ್ಮಲ್ ಆಗಿ ಅದು ನಿಮಗೆ ಯೂರಿನ್ ಇವಾಗ ಪಾಸ್ ಮಾಡಿ ಬಂದಿರ್ತೀರ, ಜಸ್ಟ್ ಒಂದು 15 ಮಿನಿಟ್ಸ್ ಆಗಿದೆ, ಅರ್ಧ ಗಂಟೆ ಆಗಿದೆ, ನಾರ್ಮಲ್ ಆಗಿ ನೀವು ಆ ರೀತಿ ಯೂರಿನ್ ಪಾಸ್ ಮಾಡ್ತಾ ಇರೋದಿಲ್ಲ. ಸೊ ಅರ್ಜೆಂಟ್ ಕೂಡ ಆಗಿರೋದಿಲ್ಲ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಪದೇ ಪದೇ ಯೂರಿನ್ ಪಾಸ್ ಮಾಡೋ ಅರ್ಜೆಂಟ್ ಅನ್ನಿಸ್ತಾ ಇರುತ್ತೆ, ಬಟ್ ಯೂರಿನ್ ಅಷ್ಟೊಂದು ಪಾಸ್ ಆಗ್ತಾ ಇರೋದಿಲ್ಲ, ಸ್ವಲ್ಪನೇ ಯೂರಿನ್ ಪಾಸ್ ಮಾಡ್ತಾ ಇರ್ತೀರ. ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುತ್ತೆ. ನೆಕ್ಸ್ಟು ಊಟ ಸೇರದೇ ಇರೋವಂಥದ್ದು. ಕಾಮನ್ ಆಗಿ ನಿಮ್ಗೆ ಏನೋ ಇಷ್ಟ ಆಗಿರೋ ಫುಡ್ ಕೂಡ ನನಗೆ ಸೇರಲ್ಲ, ಸುಮ್ಮನೆ ಮಲ್ಕೊಂಡ್ರೆ ಸಾಕಪ್ಪ, ಯಾವ ಊಟನೂ ಬೇಡ, ಏನೂ ಬೇಡ ಅನ್ನೋವಂಥದ್ದು. ಆ ರೀತಿಯಾದಂಥ ಸಿಂಪ್ಟಮ್ಸ್ ಇರುತ್ತೆ. ಸೊ ಇದರಲ್ಲಿ ಮೇಯ್ನು ಬ್ರೀಸ್ಟ್ ಟೆಂಡರ್ನೆಸ್ ಅನ್ನೋದೇನಿದೆ ಅದು ಮೇಯ್ನ್ಲಿ ಅದಂತೂ ಖಂಡಿತ ಇದ್ದೇ ಇರುತ್ತೆ. ಇದಿಷ್ಟು ಸಿಂಪ್ಟಮ್ಸ್ಗಳು ನಿಮ್ಮ ಪೀರಿಯಡ್ಸ್ ಡೇಟ್ ಮಿಸ್ ಆಗೋದಕ್ಕೂ ಮೊದಲೇ ಕಾಣಿಸ್ಕೊಳ್ಳೋವಂಥದ್ದು. ನಿಮಗೆ ಈ ರೀತಿಯಾಗಿ ಗೊತ್ತಾಗುತ್ತೆ ಮೊದಲೇ. ಇದಾದ ನಂತರ ನೀವು ಕಿಟ್ಟನ್ನು ತೊಗೊಂಡು ಬಂದು, ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಅರ್ಲಿ ಮಾರ್ನಿಂಗ್ ಯೂರಿನಲ್ಲಿ ಟೆಸ್ಟ್ ಮಾಡಿಕೊಂಡ್ರೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾದಂಥ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.